ಮೆಟ್ರೋ ಪ್ರಯಾಣಿಕರಿಗೆ ಬಿಗ್ ಶಾಕಿಂಗ್ ನ್ಯೂಸ್. ಮತ್ತೆ ಏರಿಕೆಯಾಗಲಿದ್ಯಾ ಮೆಟ್ರೋ ಟಿಕೆಟ್ ದರ? ಮೆಟ್ರೋ ಪ್ರಯಾಣಿಕರಿಗೆ ಬಿಗ್ ಶಾಕಿಂಗ್ ನ್ಯೂಸ್. ಮತ್ತೆ ಏರಿಕೆಯಾಗಲಿದ್ಯಾ ಮೆಟ್ರೋ ಟಿಕೆಟ್ ದರ? ಬೆಂಗಳೂರು ಮೆಟ್ರೋ ಮತ್ತಷ್ಟು ದುಬಾರಿ ಆಗತ್ತಾ? ಫೆಬ್ರವರಿ ತಿಂಗಳಲ್ಲಿ ಟಿಕೆಟ್ ದರ ಏರಿಕೆ ಸಾಧ್ಯತೆ. ಪ್ರತಿ ವರ್ಷ ಗರಿಷ್ಠ 5% ಹೆಚ್ಚಾಗ್ತಾ ಇದೆ. ಸದ್ಯಕ್ಕೆ ಎಫ್ಎಫ್ಸಿ ಶಿಫಾರಸು ಜಾರಿಗೆ ತರಲು ಬಿಎಂಆರ್ಸಿಎಲ್ ಸಿದ್ಧತೆ. ಕಳೆದ ವರ್ಷ 71% ದರ ಹೆಚ್ಚಿಗೆ ಆಗಿತ್ತು. ಈ ಬಾರಿ ಎಷ್ಟು ಪರ್ಸೆಂಟ್ ಬೆಲೆ ಏರಿಕೆ ಮಾಡುತ್ತೋ ನೋಡ್ಬೇಕಾಗುತ್ತೆ. ಬೆಲೆ ಏರಿಕೆ ನಡುವೆ ಮೆಟ್ರೋದಿಂದಲೂ ಕೂಡ ಬಿಗ್ ಶಾಕ್. ಮತ್ತೆ ಮೆಟ್ರೋ ದರ ಏರಿಕೆ ಮಾಡಲಿಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಇನ್ನು ಅತಿ ಹೆಚ್ಚು ಮೆಟ್ರೋದಲ್ಲಿ ಪ್ರಯಾಣ ಮಾಡುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇನ್ನು ಫೆಬ್ರವರಿ ತಿಂಗಳಲ್ಲಿ ಟಿಕೆಟ್ ದರ ಏರಿಕೆ ಮಾಡುವ ಸಾಧ್ಯತೆ ಕೂಡ ಇದೆ. ಪ್ರತಿ ವರ್ಷ ಗರಿಷ್ಠ 5% ಹೆಚ್ಚಿಸಲು ಶಿಫಾರಸನ್ನ ಮಾಡಲಾಗಿದೆ. ಇನ್ನು ಎಫ್ಎಫ್ಸಿ ಶಿಫಾರಸು ಜಾರಿಗೆ ತರಲು ಬಿಎಂಆರ್ಸಿಎಲ್ ಕೂಡ ಸಕಲ ರೀತಿಯಲ್ಲೂ ಕೂಡ ಸದ್ಯಕ್ಕೆ ಸಿದ್ಧತೆಯನ್ನ ಮಾಡ್ತಾ ಇದೆ. ಕಳೆದ ವರ್ಷ 71% ದರವನ್ನ ಬಿಎಂಆರ್ಸಿಎಲ್ ಹೆಚ್ಚಿಗೆ ಮಾಡಿತ್ತು. ಈ ಬಾರಿ ಎಷ್ಟು ಪರ್ಸೆಂಟ್ ಬೆಲೆ ಏರಿಕೆ ಮಾಡುತ್ತೋ ಅಂತ ನೋಡ್ಬೇಕಾಗತ್ತೆ. ಎಷ್ಟು ಪರ್ಸೆಂಟ್ ನಲ್ಲಿ ಏರಿಕೆ ಮಾಡುತ್ತೆ ಅಂತ. ಕಳೆದ ವರ್ಷ 71% ದರ ಏರಿಕೆ ಮಾಡಿತ್ತು. ಈಗ ಅಷ್ಟೇ ಪ್ರಮಾಣದಲ್ಲಿ ಏರಿಕೆ ಮಾಡುತ್ತಾ ಅಥವಾ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಏರಿಕೆ ಮಾಡುತ್ತಾ? ಒಂದು ವೇಳೆ ಅದಕ್ಕಿಂತ ಕಡಿಮೆ ಕೂಡ ಏರಿಕೆ ಮಾಡಬಹುದು. ಹಾಗಾಗಿ ಎಷ್ಟು ಪ್ರಮಾಣದಲ್ಲಿ ಏರಿಕೆ ಮಾಡುತ್ತೆ ಅಂತ ನೋಡ್ಬೇಕಾಗುತ್ತೆ. ಒಟ್ಟಿನಲ್ಲಿ ಈಗ ಮೆಟ್ರೋದಲ್ಲಿ ಸಂಚಾರ ಮಾಡುವಂತಹ ಪ್ರಯಾಣಿಕರಿಗೆ ಇದು ಒಂದು ಬಿಗ್ ಶಾಕಿಂಗ್ ನ್ಯೂಸ್. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ. ಕಳೆದ ವರ್ಷ 71% ದರವನ್ನ ಬಿಎಂಆರ್ಸಿಎಲ್ ಏರಿಕೆ ಮಾಡಿತ್ತು. ಈಗ ಮತ್ತೆ 5% ಹೆಚ್ಚಿಸಲು ಈಗ ಶಿಫಾರಸನ್ನ ಮಾಡಿದೆ ಎಫ್ಎಫ್ಸಿ. ಹಾಗಾಗಿ ಮತ್ತೆ ಏರಿಕೆ ಮಾಡಿದ್ರೆ ಈಗ ಜನಸಾಮಾನ್ಯರಿಗೆ ಹೊರೆ ಹೆಚ್ಚಾಗುತ್ತೆ. ಯಾವ ನಿರ್ಣಯವನ್ನ ಮಾಡ್ತಾರೆ ಬಿಎಂಆರ್ಸಿಎಲ್ ಸದ್ಯಕ್ಕೆ? ಸಾಹಿತ್ಯ ಈಗಾಗಲೇ ನಾವು ನೋಡಿರೋ ರೀತಿಯಲ್ಲಿ ಪ್ರತಿ ವರ್ಷನೂ ಸಹ ಒಂದಲ್ಲ ಒಂದ್ ರೀತಿ ದರವನ್ನ ಈಗಾಗಲೇ ಏರಿಕೆ ಮಾಡ್ತಾ ಬರುತ್ತನ್ನ ನಾವು ನೋಡಿದ್ವಿ. ಈ ಹಿಂದೆ ಸಹ ಅಂದ್ರೆ ಮುಂಚೆ ಅಂದ್ರೆ ಕಳೆದ ವರ್ಷಕ್ಕಿಂತ ಮೊದಲು ಎಲ್ಲ 5% ನಷ್ಟು ಏರಿಕೆ ಮಾಡ್ಬೇಕಂತ ಹೇಳಿ ಶಿಫಾರಸು ಜಾರಿಗೆ ತರಲು ಮಾಡಿತ್ತು. ಈಗ ಯಾವಾಗ ಅಂದ್ರೆ ಕಳೆದ ವರ್ಷ 2025ರಲ್ಲಿ ಫೆಬ್ರವರಿ ತಿಂಗಳಲ್ಲಿ 71% ನಷ್ಟು ಬೆಲೆನ ಏರಿಕೆ ಮಾಡಿದ್ರು. ಹಾಗಾದ್ರೆ ಮತ್ತೆ ಈ ವರ್ಷ ಈಗ ಫೆಬ್ರವರಿಯಲ್ಲಿ ಮತ್ತೆ ಏರಿಕೆ ಮಾಡ್ತಾರಾ ಅನ್ನುವಂತ ಪ್ರಶ್ನೆ ಇದೆ. ಕೇವಲ ಅಂದ್ರೆ 5% ಏರಿಕೆ ಮಾಡ್ಬೇಕಾಗಿತ್ತು. ಆದ್ರೆ ಕಳೆದ ವರ್ಷ 71% ಅಂದ್ರೆ ಇದ್ದಷ್ಟು ದುಬಾರಿಯನ್ನ ಮಾಡಿದ್ರು. ಹಾಗಾದ್ರೆ ಈ ವರ್ಷ ಫೆಬ್ರವರಿ ಆರಂಭಕ್ಕೆ 15 ದಿನ ಬಾಕಿ ಇದೆ. ಹಾಗಾದ್ರೆ ಈ ಬಾರಿಯೂ ಸಹ ಜಾಸ್ತಿ ಮಾಡ್ತಾರಾ ಅನ್ನುವಂತ ಎಕ್ಸ್ಟ್ರಾ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇರುವಂತದ್ದು. ನಮ್ಮ ಮೆಟ್ರೋ ಜನರಿಗೆ ಟ್ರಾಫಿಕ್ ಅನ್ನ ಕಡಿಮೆ ಮಾಡೋದಕ್ಕೆ ಜೊತೆಗೆ ಜನರು ವೇಗವಾಗಿ ತಲುಪಲಿ ಒಂದು ಜಾಗಕ್ಕೆ ಅನ್ನುವ ಕಾರಣಕ್ಕೆ ನಮ್ಮ ಮೆಟ್ರೋನ ಆರಂಭ ಮಾಡಿದ್ರು. ಆದ್ರೆ ಈಗ ಬಿಎಂಆರ್ಸಿಎಲ್ ತಗೊಳ್ತಾ ಇರುವಂತಹ ನಿರ್ಧಾರ ಜೊತೆಗೆ ಬೆಲೆ ಏರಿಕೆ ಏನು ಪ್ರಯಾಣ ದರವನ್ನ ಏರಿಕೆ ಮಾಡ್ತಾ ಇದ್ದಾರೆ. ಇದು ಜನರಿಗೆ ಒಂದು ರೀತಿಯಲ್ಲಿ ಹೊರೆ ಆಗ್ತಾ ಇದೆ. ಈಗ ಆಲ್ರೆಡಿ 71% ಮಾಡಿರೋದೇ ತುಂಬಾ ಹೊರೆ ಆಯ್ತು. ಅದ್ರ ಜೊತೆಗೆ ಗೊಂದಲಗಳು ತುಂಬಾ ಕ್ರಿಯೇಟ್ ಆಯ್ತು ಕಳೆದ ವರ್ಷ. ಹಾಗಾಗಿ ಈ ವರ್ಷ ಎಷ್ಟು ಪರ್ಸೆಂಟ್ ಮಾಡ್ತಾರೆ ಅಥವಾ ಮತ್ತೆ ಅದರಂತೆ 71% ಮಾಡಿದ್ರೆ ಜನರು ಇರ್ತಾರ ಅನ್ನುವಂಥದ್ದು, ಬೇರೆ ಹತ್ತುತ್ತಾರ ಅನ್ನುವಂಥ ಪ್ರಶ್ನೆ ಖಂಡಿತವಾಗ್ಲೂ ಕಾಡುತ್ತೆ. ಅಷ್ಟೇ ಅಲ್ಲದೆ ಈಗಾಗಲೇ ಕಳೆದ ವರ್ಷ 71% ಮಾಡಿದ್ರು. ಅದರಲ್ಲೂ ಸಹ ಒಂದಷ್ಟು ಸ್ಟ್ರೈಕ್ಗಳಾಯ್ತು. ಅದರ ಕುರಿತು ಒಂದಷ್ಟು ಸಂಘಟನೆಗಳು ಮುಂದೆ ಸಂಘಟನೆಗಳು ತೆರೆದುಕೊಂಡು ಈಗ ವಿದ್ಯಾರ್ಥಿಗಳಿಗೂ ಸಹ ಪಾಸ್ ನೀಡ್ಬೇಕು ಅನ್ನುವಂಥದ್ದು ಮೊನ್ನೆ ಆಮ್ ಆದ್ಮಿ ಪಾರ್ಟಿನ ವಿದ್ಯಾರ್ಥಿ ಸಹಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಈ ಎಲ್ಲವನ್ನ ಗಮನಿಸಿಕೊಂಡು ಬಿಎಂಆರ್ಸಿಎಲ್ ಬೆಲೆ ಏರಿಕೆ ಮಾಡುತ್ತಾ ಅಥವಾ 5% ಮಾತ್ರ ಮಾಡುತ್ತಾ ಅಥವಾ 71% ಮಾಡುತ್ತೆ? ಈ ಎಲ್ಲದಕ್ಕೂ ಉತ್ತರ ನೀಡಬೇಕಾಗಿರುವಂತದ್ದು ಬಿಎಂಆರ್ಸಿಎಲ್. ಸೊ ಫೆಬ್ರವರಿ ತಿಂಗಳಲ್ಲಿ ಈ ಎಲ್ಲದಕ್ಕೂ ಒಂದು ಅಂತಿಮ ನಿರ್ಣಯ ಸಿಗುತ್ತೆ ಅನ್ನುವಂತಹದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಲಕ್ಷ್ಮಿ ನಿಮ್ಮೆಲ್ಲ ಮಾಹಿತಿಗಾಗಿ.